ಇವತ್ತು ನಮ್ಮ ಈ ಆಧ್ಯಾತ್ಮಿಕ ಸಂಪ್ರದಾಯದಲ್ಲಿ ನಾವು ಮಹಾಶಿವರಾತ್ರಿಯನ್ನು ಜಾಗರಣೆ ಮೂಲಕ ಇಡೀ ರಾತ್ರಿ ಎಲ್ಲ ಮಾಡತಕ್ಕಂಥ ಸಂಪ್ರದಾಯ ನಾವು ಮುಂದುವರ್ಸ್ಕೊಂಡು ಬಂದಿದ್ದೀವಿ. ಇವತ್ತು ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಮುನಿರತ್ನ ಅವರು ಕೈಲಾಸವನ್ನೇ ಈ ಭೂಮಿಗೆ ತಂದಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಕೈಲಾಸವನ್ನೇ ಈ ಭೂಮಿಗೆ ತಂದಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಹಾಗೆಯೇ ಈಗಾಗಲೇ ನಾವು ನೋಡಿದ್ದೇವೆ, ನೀರಿಗೆ ಹಾಹಾಕಾರ ಇದೆ, ಬಹಳ ಸಮಸ್ಯೆ ಆಗಿದೆ, ಕುಡಿಯೋ ನೀರಿನ ಸಮಸ್ಯೆ. ಅಂದರೆ ಎಲ್ಲ ದೇವರಲ್ಲೂ ಕೂಡ ಈಶ್ವರ ದೇವರಿಗೆ ಒಂದು ವಿಶೇಷ ಗುಣಗಳಿದೆ. ಯಾಕೆಂದರೆ ಸಾಮಾನ್ಯವಾಗಿ ನೋಡ್ಬೋದು, ಮಹೇಶ್ವರ ಅಥವಾ ಈಶ್ವರ ಅಂದರೆ ಜಾಸ್ತಿ ಬಟ್ಟೆ ಹಾಕೋದಿಲ್ಲ, ಯಾವುದೇ ಒಡವೆ ಹಾಕೋದಿಲ್ಲ. ಅಂದರೆ ಈ ದೇವರು ನಿಜವಾಗ್ಲೂ ಸರಳತೆಯ ಸಂದೇಶ ಅಂತಲೇ ಹೇಳಬೇಕಾಗುತ್ತೆ. ಈಶ್ವರನ ಮುಡಿಯಲ್ಲಿ ಗಂಗೆ ಕೂಡ ಇದ್ದಾಳೆ. ಇವತ್ತು ನೀರಿನ ಹಾಹಾಕಾರ ಜಾಸ್ತಿ ಇದೆ. ಬಹುಶಃ ನಾವೆಲ್ಲ ಇವತ್ತು ಈ ಶಿವರಾತ್ರಿ ದಿವಸ ದೇವರಲ್ಲಿ ಪ್ರಾರ್ಥನೆ ಮಾಡೋಣ, ಆ ಗಂಗೆ ಆದಷ್ಟು ಬೇಗ ಭೂಮಿಗೆ, ಈ ಬೆಂಗಳೂರು ಭೂಮಿಗೆ ಬರಲಿ, ನೀರಿನ ಸಮಸ್ಯೆಯನ್ನು ನಿಭಾಯಿಸಲಿ ಅಂತ ಹೇಳ್ತಾ, ನಾವು ಜೀವನದಲ್ಲಿ 3 ವಿಚಾರಗಳು ಬಹಳ ಮುಖ್ಯ. ಒಂದನ್ನು ಗೆಲ್ಲಬೇಕಂತೆ, ಇನ್ನೊಂದನ್ನು ಕಳ್ಕೋಬೇಕಂತೆ, ಮೂರನೇದು ನಾವು ಹಂಚಬೇಕಂತೆ. ಏನನ್ನು ಗೆಲ್ಲಬೇಕು? ಹೃದಯವನ್ನು ಗೆಲ್ಲಬೇಕಂತೆ, ಬಹಳ ಮುಖ್ಯವಾದದ್ದು. ಎರಡನೇದು ಏನು ಕಳ್ಕೋಬೇಕಂತೆ? ಏನು ಕಳ್ಕೋಬೇಕು ಅಂದರೆ ದ್ವೇಷ ಮತ್ಸರವನ್ನು ಕಳ್ಕೋಬೇಕಂತೆ. ಏನು ಹಂಚಬೇಕಂತೆ ಅಂದರೆ ಪ್ರೀತಿ ಮತ್ತು ಸಂತೋಷವನ್ನು ಹಂಚಬೇಕಂತೆ. ಸೊ ಇವತ್ತೆಲ್ಲ ನಾವು ಪ್ರೀತಿ ಮತ್ತು ಸಂತೋಷವನ್ನು ಹಂಚುವಂಥ ದಿವಸ ಇದು. ಏಕೆಂದರೆ ಇದು ಆಧ್ಯಾತ್ಮಿಕ ಕಾರ್ಯಕ್ರಮ ಆಗಿರೋದ್ರಿಂದ ನಾನು ಆಧ್ಯಾತ್ಮಿಕವಾಗಿ ಮಾತಾಡ್ತಾ ಇದ್ದೇನೆ. ಯಾಕೆಂದರೆ ನಾವು ಹೇಳ್ತೀವಿ ದೈವತ್ವ ಅಂತ ಹೇಳ್ತೀವಿ, ಮೃಗತ್ವ ಅಂತ ಹೇಳ್ತೀವಿ, ಮನುಷ್ಯತ್ವ ಅಂತ ಹೇಳ್ತೀವಿ. ಮೃಗತ್ವ ಅಂದರೆ ಏನಪ್ಪ ಅಂದರೆ ಎಲ್ಲರ ಕಣ್ಣಲ್ಲೂ ನೀರು ಬರ್ಸೋದೇ ಮೃಗತ್ವ. ದೈವತ್ವ ಅಂದರೆ ಯಾವುದೇ ಕಣ್ಣಲ್ಲಿ ನೀರು ಬರಬಾರ್ದು, ಕಣ್ಣೀರು ಬರಬಾರ್ದು ಅನ್ನೋದು ದೈವತ್ವ. ಬಂದಂಥ ಕಣ್ಣೀರನ್ನು ಒರೆಸುವಂಥದ್ದು ಮನುಷ್ಯತ್ವ. ಇದು ಬಹಳ ಮುಖ್ಯವಾದದ್ದು. ಸೊ ಹೀಗಾಗಿ ಇವತ್ತು ಇದು ಒಂದು ಅದ್ಭುತವಾದಂಥ ಕಾರ್ಯಕ್ರಮ. ಹೆಚ್ಚಿಗೆ ನಾನು ಸಮಯ ತೆಗೆದುಕೊಂಡು ಹೋಗಲ್ಲ. ಸೊ ಎಲ್ಲರಿಗೂ ಮತ್ತೊಮ್ಮೆ ಶಿವರಾತ್ರಿಯ ಶುಭಾಶಯಗಳು.